Dear students, in today's class, let us deal with the advantages of job costing. The first and foremost advantage is the cost may be ascertained at any stage of completion of a job. This gives scope for control of cost by taking suitable steps. ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಯಾವುದೇ ಒಂದು ಜಾಬ್ ಆರ್ಡರ್ನ ತೊಗೊಂಡ್ರೂ ಕೂಡ ಡೈರೆಕ್ಟಾಗಿ ಅದು ರಾ ಮೆಟೀರಿಯಲ್ ಫಿನಿಶ್ ಗೂಡ್ಸ್ ಆಗಿ ಕನ್ವರ್ಟ್ ಆಗಲ್ಲ. ಇಟ್ ಹ್ಯಾಸ್ ಟು ಪಾಸ್ ಥ್ರೂ ಸರ್ಟೈನ್ ಸ್ಟೆಪ್ಸ್ ಆರ್ ಸರ್ಟೈನ್ ಸ್ಟೇಜಸ್. ಸೊ ಒಂದೊಂದು ಸ್ಟೇಜ್ನ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೆ ನಾವು ಆ ಒಂದು ಪರ್ಟಿಕ್ಯುಲರ್ ಸ್ಟೇಜ್ಗೆ ಎಷ್ಟು ಖರ್ಚಾಗಿದೆ ಅಥವಾ ಎಷ್ಟು ಕಾಸ್ಟ್ ಆಗಿದೆ ಅಂತ ತಿಳ್ಕೊಬಹುದು. ಇದರಿಂದ ನಾವೇನು ಮಾಡಬಹುದು ಅಂದರೆ ಕಾಸ್ಟ್ನ ಕಂಟ್ರೋಲ್ ಮಾಡಬಹುದು. ಹೇಗೆ ಅಂದರೆ ಬೈ ಟೇಕಿಂಗ್ ಸರ್ಟೈನ್ ಸೂಟಬಲ್ ಸ್ಟೆಪ್ಸ್. ದಿ ಸೆಕೆಂಡ್ ಒನ್ ಈಸ್ it facilitates pricing of each job separately. And the third one is the profit earned from each job is known separately in job costing. ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಜಾಬ್ ಕಾಸ್ಟ್ ಶೀಟ್ನ ನಾವು ಪ್ರಿಪೇರ್ ಮಾಡೋದು ಒಂದು ಪರ್ಟಿಕ್ಯುಲರ್ ಜಾಬ್ ಕಂಪ್ಲೀಟ್ ಆದಮೇಲೆ, ರೈಟ್? ಸೊ ನಾವು ಒಂದು ಜಾಬ್ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಿದಾಗ ಟೋಟಲ್ ಕಾಸ್ಟ್ ಎಷ್ಟು ಅಂತ ನಮ್ಗೆ ಗೊತ್ತಾಗುತ್ತೆ. ಇದನ್ನು ಪ್ರೈಸ್ ಜೊತೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಎಷ್ಟು ಬಂತು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಆದ್ದರಿಂದ ಒಂದೊಂದು ಜಾಬ್ನಿಗೂ ಕೂಡ ಎಷ್ಟು ಪ್ರೈಸ್ನ ಫಿಕ್ಸ್ ಮಾಡಬೇಕು ಅನ್ನೋದು ಕೂಡ ನಾವು ಸಪ್ರೇಟಾಗಿ ತಿಳ್ಕೊಬಹುದು ಜಾಬ್ ಕಾಸ್ಟ್ ಶೀಟಿಂದ. ಎರಡನೇದಾಗಿ ಒಂದೊಂದು ಜಾಬು ಕೂಡ ಎಷ್ಟು ಪ್ರಾಫಿಟ್ ಬಂತು ಅಂತ ಕೂಡ ನಾವು ಸಪ್ರೇಟಾಗಿ ಅಸರ್ಟೈನ್ ಮಾಡ್ಕೋಬಹುದು ಅಥವಾ ತಿಳ್ಕೊಬಹುದು. ದಿ ಫೋರ್ತ್ ಒನ್ ಈಸ್ ದೆರ್ ಈಸ್ ನೋ ಅಂಡರ್ ರಿಕವರಿ ಆರ್ ಓವರ್ ರಿಕವರಿ ಆಫ್ ಓವರ್ ಹೆಡ್ಸ್. ಆಗಲೇ ಹೇಳಿರೋ ಹಾಗೆ ಜಾಬ್ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡೋದೇ ಜಾಬ್ ಎಲ್ಲ ಕಂಪ್ಲೀಟ್ ಆದಮೇಲೆ. ಆದ್ದರಿಂದ ಇಲ್ಲಿ ಓವರ್ ರಿಕವರಿ ಆಫ್ ಓವರ್ ಹೆಡ್ಸ್ ಅಥವಾ ಅಂಡರ್ ರಿಕವರಿ ಆಫ್ ಓವರ್ ಹೆಡ್ಸ್ ಕೇಸ್ ಬರೋದಿಲ್ಲ. ಫಿಫ್ತ್ ಒನ್ ಇಸ್ ಆನ್ ಕಂಪ್ಲೀಷನ್ ಆಫ್ ಅ ಜಾಬ್ ಈಚ್ ಎಲಿಮೆಂಟ್ ಆಫ್ ಕಾಸ್ಟ್, ಸೆಲ್ಲಿಂಗ್ ಪ್ರೈಸ್ ಆ್ಯಂಡ್ ಪ್ರಾಫಿಟ್ ಕ್ಯಾನ್ ಬಿ ಕಂಪೇರ್ಡ್ ವಿತ್ ದಿ ಎಸ್ಟಿಮೇಟ್ಸ್ ಫಾರ್ ದಿ ಪರ್ಪಸ್ ಆಫ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ರಿಡಕ್ಷನ್ ಸೊ ದಟ್ ದಿ ಪ್ರಾಫಿಟ್ ಆನ್ ಈಚ್ ಜಾಬ್ ಈಸ್ ಮ್ಯಾಕ್ಸಿಮೈಸ್ಡ್ ಇನ್ ಜಾಬ್ ಕಾಸ್ಟಿಂಗ್. ಅಂತಂದರೆ ಒಂದೊಂದು ಜಾಬ್ ಕಂಪ್ಲೀಟ್ ಆಗ್ತಿದ್ದ ಹಾಗೆ ಒಂದು ಜಾಬ್ ಕಾಸ್ಟ್ ಶೀಟ್ನಲ್ಲಿ ಬರುವಂಥ ಒಂದೊಂದು ಎಲಿಮೆಂಟ್ ಲೈಕ್ ಕಾಸ್ಟ್ ಅಂದರೆ ಮೆಟೀರಿಯಲ್ ಕಾಸ್ಟ್ ಆಗಿರ್ಬೋದು, ಲೇಬರ್ ಕಾಸ್ಟ್ ಆಗಿರಬಹುದು, ಆಫೀಸ್ ಓವರ್ ಹೆಡ್ ಆಗಿರ್ಬೋದು, ಫ್ಯಾಕ್ಟ್ರಿ ಓವರ್ ಹೆಡ್ ಆಗಿರ್ಬೋದು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆಗಿರಬಹುದು, ಮತ್ತು ಸೆಲ್ಲಿಂಗ್ ಪ್ರೈಸ್ ಮತ್ತು ಪ್ರಾಫಿಟ್ ಇಷ್ಟನ್ನು ಕೂಡ ಅದರ ಎಸ್ಟಿಮೇಟ್ ಜೊತೆ ನಾವು ಕಂಪೇರ್ ಮಾಡಬಹುದು. ಹೀಗೆ ಕಂಪೇರ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾಸ್ಟ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎಲ್ಲೆಲ್ಲಿ ಕಾಸ್ಟ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಅಲ್ಲಲ್ಲಿ ಕೆಲವೊಂದು ಕಡೆ ಟ್ರೈ ಮಾಡಿದ್ರೆ ಕಾಸ್ಟ್ನ ರಿಡ್ಯೂಸ್ ಕೂಡ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ನಮ್ಮ ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಸಿಕ್ಸ್ತ್ ಒನ್ ಈಸ್ ಇಟ್ ಹೆಲ್ಪ್ಸ್ ದಿ ಮ್ಯಾನೇಜ್ಮೆಂಟ್ ಇನ್ ಎಸ್ಟಿಮೇಟಿಂಗ್ ದಿ ಕಾಸ್ಟ್ ಆಫ್ ಈ ಜಾಬ್ ಬೇಸ್ಡ್ ಆನ್ ಪ್ರೀವಿಯಸ್ ಜಾಬ್ ರೆಕಾರ್ಡ್ಸ್. ಈಗಾಗಲೇ ಹೇಳಿರುವ ಹಾಗೆ ವಿ ಟೇಕ್ ಇನ್ ಟು ಕನ್ಸಿಡರೇಷನ್ ಪ್ರೀವಿಯಸ್ ಕಾಸ್ಟ್ ರೆಕಾರ್ಡ್ಸ್. ಅಂತಂದರೆ ಈಗಾಗಲೇ ಮುಂಚೆನೇ ಒಂದಷ್ಟು ಜಾಬ್ನ ನಾವು ಮಾಡೋದ್ರಿಂದ ಅದರ ಕಾಸ್ಟ್ ರೆಕಾರ್ಡ್ಸ್ನ ಬೇಸಿಸ್ ಆಗಿ ಇಟ್ಕೊಂಡು ಇನ್ನು ಮುಂದೆ ಬರುವಂಥ ಸಿಮಿಲರ್ ಜಾಬ್ಸ್ಗೆ ಪ್ರೈಸ್ನ ಫಿಕ್ಸ್ ಮಾಡೋದಕ್ಕೆ ಅಥವಾ ಆಗೋದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಮ್ಯಾನೇಜ್ಮೆಂಟ್ಗೆ ಇದು ಸಹಾಯ ಮಾಡುತ್ತೆ. ಟ್ರೆಂಡ್ ಅನಾಲಿಸಿಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಥ್ರೂ ಕಂಪೈಲೇಷನ್ ಆಫ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಇನ್ ಜಾಬ್ ಕಾಸ್ಟಿಂಗ್. ಹಿಸ್ಟಾರಿಕಲ್ ಕಾಸ್ಟ್ ಅಂತಂದರೆ ಈ ಹಿಂದೆ ನಾವು ಜಾಬ್ ಮಾಡಿದಾಗ ಆಗಿರುವಂಥ ಖರ್ಚುಗಳನ್ನ ಒಂದು ಕಡೆ ಕಂಪೈಲ್ ಮಾಡಿದ್ರೆ ಇದರಿಂದ ನಾವು ಟ್ರೆಂಡ್ ಹೇಗಿದೆ ಅಂತ ತಿಳ್ಕೊಬೋದು. ಸೇ ಫಾರ್ ಎಕ್ಸಾಂಪಲ್ ಒಂದು 5 ವರ್ಷದಿಂದ ನಾವು ಈ ಜಾಬ್ ಆರ್ಡರ್ದು ಬಿಸ್ನೆಸ್ನ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. 5 ವರ್ಷದಲ್ಲೂ ಕೂಡ ಸೇ ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ ಕಾಸ್ಟ್ ಹೇಗಿತ್ತು ಅಂತ ನಾವು ಒಂದು ಕಡೆ ಕಂಪೈಲ್ ಮಾಡಿದ್ರೆ ಅಥವಾ ಒಂದು ಟೇಬಲ್ನ ಹಾಕ್ಕೊಂಡ್ರೆ ನಮಗೆ ಒಂದು ಟ್ರೆಂಡ್ ಗೊತ್ತಾಗುತ್ತೆ. ಏನಂತ ವರ್ಷ ಮೆಟೀರಿಯಲ್ ಕಾಸ್ಟ್ ಇನ್ಕ್ರೀಸ್ ಆಗ್ತಿದೆಯಾ ಅಥವಾ ಡಿಕ್ರೀಸ್ ಆಗ್ತಿದೆಯಾ. ಸಿಮಿಲರ್ಲಿ ಫಾರ್ ಅದರ್ ಕಾಸ್ಟ್ ಇನ್ಕ್ರೀಸ್ ಆಗ್ತಿದೆಯಾ ಅಥವಾ ಡಿಕ್ರೀಸ್ ಆಗ್ತಿದೆಯಾ ಅಥವಾ ಯಾವ ರೀತಿಯಾದಂಥ ಟ್ರೆಂಡ್ನ ತೋರಿಸ್ತಾ ಇದೆ ಅಂತ ನಾವು ಇದರಿಂದ ತಿಳ್ಕೊಬಹುದು. ಏಯ್ತ್ ಒನ್ ಇಸ್ ಸ್ಪಾಯ್ಲೇಜ್ ಆ್ಯಂಡ್ ಡಿಫೆಕ್ಟ್ಸ್ ಅರೈಸಿಂಗ್ ಔಟ್ ಆಫ್ ಈ ಜಾಬ್ ಕ್ಯಾನ್ ಬಿ ಈಸಿಲಿ ಫೌಂಡ್ ಔಟ್ ಆ್ಯಂಡ್ ಹೆನ್ಸ್ ದೇ ಕ್ಯಾನ್ ಬಿ ಈಸಿಲಿ ಕಂಟ್ರೋಲ್ಡ್. ಅಂತಂದರೆ ಒಂದೊಂದು ಜಾಬಿಂದ ಬರುವಂಥ ಸ್ಪಾಯ್ಲೇಜು ಮತ್ತು ಡಿಫೆಕ್ಟು ಎಷ್ಟು ಅಂತ ನಾವು ಈಸಿಯಾಗಿ ಕಂಡ್ಕೋಬಹುದು ಜಾಬ್ ಕಾಸ್ಟಿಂಗ್ನ ಸಹಾಯದಿಂದ. ಇದರಿಂದ ಇನ್ನು ಮುಂದೆ ಅಥವಾ ಈ ಥರ ಒಂದು ಸ್ಪಾಯ್ಲೇಜ್ ಅಥವಾ ಡಿಫೆಕ್ಟ್ಸ್ ಆಗೋದನ್ನು ನಾವು ಕಂಟ್ರೋಲ್ ಸಹ ಮಾಡಬಹುದು. ನೈನ್ತ್ ಒನ್ ಈಸ್ ಇಟ್ ಈಸ್ ಸೂಟಬಲ್ ಫಾರ್ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ಸ್. ಈಗಾಗಲೇ ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಅಂತ ಕೇಳಿದ್ದೀರಾ ಅಲ್ವಾ? ಸೊ ವಾಟ್ ಈಸ್ ಕಾಸ್ಟ್ ಪ್ಲಸ್ ಪ್ರೈಸಿಂಗ್? ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಅದಕ್ಕೆ ಪ್ಲಸ್ ಸರ್ಟೈನ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ನಮಗೆ ಪ್ರೈಸ್ ಸಿಗುತ್ತೆ. ಸೊ ಸಿಮಿಲರ್ ಕೈಂಡ್ ಆಫ್ ಕಾಂಟ್ರಾಕ್ಟ್ಸ್ ಎಲ್ಲಿ ಕಾಸ್ಟ್ಗೆ ಒಂದಿಷ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ನ ಆ್ಯಡ್ ಮಾಡಿ
ಪ್ರೈಸ್ನ ತಿಳ್ಕೊಬೋದು ಅಥವಾ ಕಾಂಟ್ರಾಕ್ಟ್ ಪ್ರೈಸ್ನ ತಿಳ್ಕೊಬೋದು. ಇಂಥ ಕಾಂಟ್ರಾಕ್ಟ್ಸಲ್ಲಿ ನಾವು ಜಾಬ್ ಕಾಸ್ಟಿಂಗ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅಥವಾ ಇದಕ್ಕೆ ಜಾಬ್ ಕಾಸ್ಟಿಂಗು ಸೂಟ್ ಆಗುತ್ತೆ. 10th one is budgetary control is implemented since the estimating is followed in the job costing. ಜಾಬ್ ಕಾಸ್ಟಿಂಗ್ನಲ್ಲಿ ಮುಂಚಿತವಾಗಲೇ ಎಸ್ಟಿಮೇಷನ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ನಾವು ಬಡ್ಜೆಟರಿ ಕಂಟ್ರೋಲ್ ಅನ್ನುವಂಥ ಟೆಕ್ನಿಕ್ನ ಸಹ ಉಪಯೋಗಿಸ್ಬೋದು. ಮುಂಚೆ ಈಗಾಗಲೇ ಮತ್ತೊಂದು ಎಸ್ಟಿಮೇಷನ್ ಇದೆ, ಅದರ ಪ್ರಕಾರ ಖರ್ಚು ಎಲ್ಲೆಲ್ಲಾಗುತ್ತೆ ಅದನ್ನ ನಾವು ಕಂಟ್ರೋಲ್ ಮಾಡ್ತಾ ಹೋಗುವಂಥ ಟೆಕ್ನಿಕ್ನ ನಾವು ಬಡ್ಜೆಟರಿ ಕಂಟ್ರೋಲ್ ಅಂತ ಕರಿತೀವಿ. ಥ್ಯಾಂಕ್ ಯು.